ಹಾಯ್ ಹಲೋ ಗುಡ್ ಮಾರ್ನಿಂಗ್. ಬೋರ್ ಆಗಿರುವ ದೋಸೆಗೆ ಒಂದು ಹಸಿರು ಟ್ವಿಸ್ಟ್ ಕೊಟ್ರೆ ಹೇಗಿರುತ್ತೆ? ಪಾಲಕ್ ದೋಸೆ ಮಾಡಿ ರುಚಿಯ ಜೊತೆಗೆ ಪೋಷಕಾಂಶಗಳು ಸಹ ನಿಮ್ಮ ಕುಟುಂಬಕ್ಕೆ ನೀಡಿ. ಮನೆಯ ಅಡುಗೆಯಲ್ಲಿ ರುಚಿ ಮತ್ತು ನೆಮ್ಮದಿ ಎರಡೂ ಅಡಗಿರುತ್ತದೆ. ಅಡುಗೆ ಅಷ್ಟೇ ಅಲ್ಲ, ತಟ್ಟೆಯಲ್ಲಿ ಬಡಿಸಿದ ಪ್ರೀತಿ ಸಹ ಇರುತ್ತದೆ. ಸೊ ತಟ್ಟೆಗೆ ಸ್ವಲ್ಪ ಹಸಿರು ಸೇರಿಸಿ, ಅಂದರೆ ನಾರ್ಮಲ್ ದೋಸೆಗಿಂತ ಸ್ವಲ್ಪ ದೋಸೆನ ಪಾಲಕ್ ದೋಸೆಯಾಗಿ ಕನ್ವರ್ಟ್ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಹೆಲ್ದಿ ಆಲ್ಸೋ, ಬಿಕಾಸ್ ನಮಗೆಲ್ರಿಗೂ ಗೊತ್ತೇ ಇದೆ ಪಾಲಕ್ನಲ್ಲಿ ವಿಟಮಿನ್ ಜಾಸ್ತಿ, ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಮತ್ತು ಐರನ್ ರಿಚ್ ಫುಡ್ ಅಂತ. ಬಟ್ ಅದನ್ನು ನಾವು ಡೈಲಿ ಬೇಸಿಸಲ್ಲಿ ಯೂಸ್ ಮಾಡಲಿಕ್ಕೆ ಆಗ್ತಿರಲ್ಲ. ಆಗ ಸಿಂಪಲ್ ಆಗಿ ಈ ರೀತಿ ನಮ್ಮ ಒಂದು ನಾರ್ಮಲ್ ದೋಸೆ ಇಟ್ಟಿಗೆನೆ ಈ ರೀತಿ ಪಾಲಕ್ ಸೊಪ್ಪು ಸ್ವಲ್ಪ ಬೇಯಿಸಿ ಮತ್ತು ಶುಂಠಿ ಮತ್ತು ಜೀರಿಗೆ ಎರಡೂ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಬೆಳಗಿನ ಜಾವ ಬ್ರೇಕ್ಫಾಸ್ಟಲ್ಲಿ ಅದು ನಮ್ಮ ಬಾಡಿನ ಸೇರೋದ್ರಿಂದ ತುಂಬಾ ಹೆಲ್ತಿಗೆ ಒಳ್ಳೆಯದು. ಸೊ ಹಾಗಾಗಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಸಾಕಷ್ಟು ಆರೋಗ್ಯಕ್ಕೂ ಸಹ ಒಳ್ಳೆಯದು. ನನ್ನ ಮಗನ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಸಹ, ಅಂದರೆ ಲಂಚ್ ಬಾಕ್ಸ್ಗೂ ಇದೆ ಕಟ್ ಕಳಿಸ್ಬೇಕಾಯ್ತು. ಆರೋಗ್ಯಕ್ಕೆ ಹಸಿರು ಎಷ್ಟು ಮುಖ್ಯ, ಸೊಪ್ಪು ಎಷ್ಟು ಮುಖ್ಯ ಅಂತ ನಾನು ಮಾತಾಡ್ತಾ ಇದ್ರೆ, ಆಮೇಲೆ ಗ್ರೀನ್ ದೋಸೆನ ಹಾಕ್ತಾ ಇದ್ರೆ ಒಂದು ಗ್ರೀನ್ ಕಲರ್ ಗೆಸ್ಟು ಅನ್ಎಕ್ಸ್ಪೆಕ್ಟೆಡ್ ನಮ್ಮ ಮನೆಗೆ ಬಂತು. ಯಾವುದು ಅಂತ ನೋಡ್ತೀರಾ? ಅನ್ಎಕ್ಸ್ಪೆಕ್ಟೆಡ್ ಗೆಸ್ಟ್ ಅಂತ ಹೇಳ್ಬೋದು. ಶುಭ ಮಂಗಳವಾರ ಇವತ್ತಿನ ದಿನ ಗೆಸ್ಟ್ ಬಂದಿರೋದು ನಮಗಂತೂ ಸಡನ್ ಆಫ್ ಶಾಕ್ ಆ್ಯಂಡ್ ಸರ್ಪ್ರೈಸ್ ಎರಡೂ ಆಯಿತು. ಬಿಕಾಸ್ ನಾನು ಯಾವಾಗಲೂ ಇಲ್ಲಿ ಗ್ರೀನರಿ ಇದ್ದರೂ ಸಹ ಇಲ್ಲಿ ಇಷ್ಟು ಹತ್ತಿರದಲ್ಲಿ ಗಿಳಿ ಬಂದು ಕೂತಿರೋದನ್ನ ನೋಡಿರಲಿಲ್ಲ. ಸೊ ಫಸ್ಟ್ ಟೈಮ್ ನೋಡಿ ತುಂಬಾ ಒಂದು ಖುಷಿ ಆಯಿತು. ಆ್ಯಂಡ್ ಅದಕ್ಕೂ ಸಹ ಕಾಳುಗಳು, ನೀರು ಮತ್ತು ಸ್ವಲ್ಪ ಫ್ರೂಟ್ಸ್ ಕೊಟ್ಟು, ಫ್ರೂಟ್ಸ್ ತಿನ್ನಲಿಲ್ಲ ಬಟ್ ಕಾಳುಗಳನ್ನ ಚೆನ್ನಾಗಿ ತಿಂದ್ಬಿಟ್ಟು ನೀರು ಕುಡಿದು ಹೋಯಿತು. ಸೊ ಮೋರ್ ದ್ಯಾನ್ 15 to 20 ಮಿನಿಟ್ಸ್ ಅದು ನಮ್ಮ ಮನೆ ಒಳಗಡೆ, ನಮ್ಮ ಮನೆ ಕಿಟಕಿ ಹತ್ರನೇ ಇತ್ತು. ಸೊ ನೋಡಿ ಸಖತ್ ಖುಷಿ ಆಯಿತು. ಪ್ರತಿದಿನ ಒಂದು ಆರೋಗ್ಯಕರ ಆಯ್ಕೆ ನಿಧಾನವಾಗಿ ಒಂದು ಆರೋಗ್ಯಕರ ಜೀವನವನ್ನೇ ಕೊಡುತ್ತದೆ. ನಮ್ಮ ದೇಹ ನಮ್ಮ ಜೀವನದ ಮನೆ. ಸೊ ಅದನ್ನು ಪ್ರೀತಿಯಿಂದ ಕಾಪಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾ ಹೇಳ್ತಾ ಇದ್ದೀನಿ. ನಿಮ್ಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ. ಅತಿಥಿ ದೇವೋ ಭವ. ಇಂದು ನಮ್ಮ ಅತಿಥಿ ಒಂದು ಮುದ್ದಾದ ಗಿಳಿ ಅಂತ ನನಗೆ ಅನಿಸ್ತಾ ಇದೆ. ಸೊ ಆ ಪುಟ್ಟ ರೆಕ್ಕೆಗಳು, ಮುದ್ದಾದ ನೋಟ ನಮ್ಮ ಮನಸ್ಸಿಗೆ ತುಂಬಾ ಒಂದು ಖುಷಿ ಉಂಟು ಮಾಡಿತು. ಕೆಲವೊಮ್ಮೆ ಚಿಕ್ಕ ಪುಟ್ಟ ಭೇಟಿಗಳೇ ದೊಡ್ಡ ಸಂತೋಷನ ಕೊಡ್ತದೆ ಅಲ್ವಾ? ಈ ಚಿಲಿ ಪಿಲಿ ಸದ್ದಾಗಿರ್ಬೋದು ನಮ್ಮ ಮನೆಯ ಸಂತೋಷದ ಸಂಗೀತವಾಗಿದೆ. ರಿಯಲಿ ನನಗಂತೂ ತುಂಬಾ ಖುಷಿ ಆಯಿತು. ನಂತರ ನಮ್ಮ ಖುಷಿಗೆ ಪಾರವೇ ಇಲ್ಲ ನನಗಾಗಿತ್ತು. ಯಾಕಾಗುತ್ತಿಲ್ಲ, ಸಖತ್ ಖುಷಿ ಆಯಿತು. ಬಿಕಾಸ್ ಮಂಗಳವಾರ ಮನೇಲಿ ಪೂಜೆ ಮಾಡಿದ ದಿನ. ಸೊ ಈ ರೀತಿ ಒಂದು ಪಕ್ಷಿ, ಅದು ಅಲ್ಲದು ಬೇರೆ ಬರ್ಡ್ಸ್ಗಳನ್ನ ಹೊರಗಡೆ ನಮ್ಮ ಮನೆಯ ಬಾಲ್ಕನಿಯಲ್ಲಿ ನಾನು ತುಂಬಾ ಅಕ್ಕಿ ಎಲ್ಲ ಹಾಕ್ತಾ ಇರ್ತೀವಿ, ಅಕ್ಕಿ ನೀರು ಎಲ್ಲ. ಬಟ್ ಈ ರೀತಿ ಗಿಳಿ ಬಂದಿದ್ದು ನನಗೆ ಸಖತ್ ಖುಷಿ ಆಯಿತು. ಸೊ ಹಾಗಾಗಿ ಅದನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನನ್ನ ಒಂದು ವೀಡಿಯೋಸ್ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ ಮತ್ತು ಸಿಂಪಲ್ ಆದಂಥ ಹೆಲ್ದಿ ಬ್ರೇಕ್ಫಾಸ್ಟಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.